ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಮಲಗುಟ್ಟ ಭೂ ವಿವಾದ, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಸ್ಪಷ್ಟನೆ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಚಿಮಲಗುಟ್ಟ ಗ್ರಾಮದ ಜಮೀನು ವಿವಾದ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಈ ಸಂಬಂಧ ಕೇಳಿ ಬಂದಿರುವ ಆರೋಪಗಳು ಸತ್ಯಕ್ಕೆ ದೂರವಾದವು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಗಂಭೀರವಾಗಿ ತಿರುಗೇಟು ನೀಡಿದ್ದಾರೆ. ಈ ಕುರಿತಾದ ಸಂಪೂರ್ಣ ವರದಿ ಇಲ್ಲಿದೆ. ಚಿಂತಾಮಣಿ ತಾಲೂಕಿನ ಕೊಡಿಗಲ್ ಗ್ರಾಮದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಎಸ್ಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್, ಚೆನ್ನರಾಯಪ್ಪನವರ ಜಮೀನಿನ ವಿಚಾರವಾಗಿ ಕೆಲವರು ದುರುದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಚೆನ್ನರಾಯಪ್ಪನವರ ಮಗ ಪೊಲೀಸ್ ಅಧಿಕಾರಿಯಾಗಿದ್ದು ಅವರು ಯಾರಿಗೂ ಹಲ್ಲೆ ನಡೆಸಿಲ್ಲ. ಆದರೂ ಗುಂಪು ಸೇರಿ ಅವರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಲಾಗಿದೆ. ಸರ್ಕಾರಿ ನಕ್ಷೆ ಮತ್ತು ಮಂಜೂರಾತಿ ದಾಖಲೆಗಳ ಪ್ರಕಾರ ಚೆನ್ನರಾಯಪ್ಪನವರಿಗೆ 3 ಎಕರೆ 20 ಗುಂಟೆ ಜಮೀನು ಕಾನೂನುಬದ್ಧವಾಗಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದರು. ಅಲ್ಲದೆ ಫಾರಂ 53ರ ಅಡಿಯಲ್ಲಿ ಜಮೀನು ಕಬಳಿಕೆ ಮಾಡಲಾಗಿದೆ ಎಂಬ ಆರೋಪಕ್ಕೂ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಅವರು, ಗೋಪಾಲಪ್ಪ ಮತ್ತು ಇತರರು ಅರ್ಜಿ ಸಲ್ಲಿಸಿದ್ದ ಜಮೀನು ಕೃಷಿಗೆ ಯೋಗ್ಯವಾಗಿಲ್ಲ ಎಂದು ಕಂದಾಯ ಅಧಿಕಾರಿಗಳು ಪರಿಶೀಲಿಸಿ ವರದಿ ನೀಡಿದ್ದಾರೆ. ಹೀಗಿದ್ದರೂ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದರು. ಮುಂದುವರೆದು ಮಾತನಾಡಿದ ಕೋಡಿಗಲ್ ರಮೇಶ್, ಮುಂಗಾನಹಳ್ಳಿ ಹೋಬಳಿಯ ಇತಿಹಾಸವನ್ನು ಮೆಲುಕು ಹಾಕಿದರು. ಈ ಭಾಗದಲ್ಲಿ ದಶಕಗಳಿಂದ ನಡೆದಿರುವ 10 ಕೊಲೆಗಳು ಮತ್ತು ದೌರ್ಜನ್ಯಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು, ಬಡವರ ಪರವಾಗಿ ಧ್ವನಿ ಎತ್ತುತ್ತಿರುವ ತಮಗೆ ಕೆಲವು ಶಕ್ತಿಗಳು ಅಡ್ಡಿಪಡಿಸಲು ಯತ್ನಿಸುತ್ತಿವೆ ಎಂದು ಆರೋಪಿಸಿದರು. ನನ್ನನ್ನು ಗಡೀಪಾರು ಮಾಡಲು, ಸುಳ್ಳು ಕೇಸುಗಳನ್ನು ಹಾಕಲು ಮತ್ತು ಪ್ರಾಣಹಾನಿ ಮಾಡಲು ಹಲವು ಬಾರಿ ಸಂಚು ರೂಪಿಸಲಾಗಿದೆ. ಆದರೆ ಅಂಬೇಡ್ಕರ್ ಅವರ ಆದರ್ಶದ ಹಾದಿಯಲ್ಲಿ ನಡೆಯುತ್ತಿರುವ ನಮಗೆ ಇಂತಹ ಬೆದರಿಕೆಗಳಿಗೆ ಜಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ರಮೇಶ್ ಗುಡುಗಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಯೋಜಕ ಗುಂತೂರುಪಲ್ಲಿ ಆನಂದ್, ತಾಲೂಕು ಅಧ್ಯಕ್ಷ ಸುರೇಶ ಜಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಚಿಮಲಗುಟ್ಟ ಗ್ರಾಮದ ಭೂ ವಿವಾದ ಇದೀಗ ರಾಜಕೀಯ ಮತ್ತು ಕಾನೂನು ಹೋರಾಟದ ಹಂತ ತಲುಪಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬಾನಿ ನ್ಯೂಸ್ ಟಿವಿ, ಚಿಂತಾಮಣಿ. ಆತ್ಮೀಯ ಬಹುಜನ ಬಂಧುಗಳೇ, ಏನು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಏನಂದ್ರೆ, ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷನಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಶ್ರೀಯುತ ಮಾರ್ಸಾಂದ್ರ ಮುನಿಯಪ್ಪ ಅವರ ಒಂದು ನೇತೃತ್ವದಲ್ಲಿ ಈ ಪಕ್ಷವನ್ನು ಉಂಟಾಗಿದ್ದಾರೆ. ಈಗ ಸಂಘಟನೆ ಮತ್ತು ಪಕ್ಷ ಎರಡನ್ನೂ ಬೆಳೆಸೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಒಂದು ಹಾಮಿಯನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಈಗ ಚಿಂತಾಮಣಿ ನಮ್ಮ ಜಿಲ್ಲೆಯಲ್ಲಿ ಏನು 6 ತಾಲೂಕಿದೆಯೋ ಎಲ್ಲ ತಾಲೂಕಲ್ಲಿ ಕೂಡ ಮುಂಬರುವ ಏನು ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, TPS ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳನ್ನು ಎದುರಿಸೋಕ್ಕೆ ನಮ್ಮ ಪಕ್ಷದಿಂದ ಎಲ್ಲ ಸಿದ್ಧರಾಗ್ತಾ ಇದ್ದೀವಿ. ಹಾಗೆಯೇ ಈಗ ಸೆಕ್ರೆಟರಿ ಮತ್ತು RIM ಎಲ್ಲ ರಿಪೋರ್ಟ್ ಆಗಿದೆ. ಗೋಪಾಲಪ್ಪದ್ದು ಒಬ್ಬರದೇ ಏನೋ ವಜಾ ಮಾಡಿಲ್ಲ. ನನ್ನ ಬಾವಮೈದ ನನ್ನ ತಂಗಿದು ವಜಾ ಮಾಡಿದ್ದಾರೆ. ಅದೇ ಜಮೀನಿಗೆ ಅವ್ರು ಹಾಕ್ಕೊಂಡಿದ್ದಂತೆ. ಆದರೆ ಈ ಜಮೀನು ಮೊದಲೇ ಗ್ರಾಂಟ್ ಆಗಿಬಿಟ್ಟಿದೆ. ಅವ್ರು ಹೇಳ್ತಾರೆ, ಗೋಪಾಲಪ್ಪ ಹೆಂಡತಿ ಗೋಪಾಲಪ್ಪ ಅವರು 40 ವರ್ಷ ಆಗಿದೆ ಉಳುಮೆ ಮಾಡ್ತಾ ಇದ್ವಿ, ಒಂದು ದಿವಸ ಅಲ್ಲೇನು ಉಳುಮೆ ಮಾಡಿರೋದೇನಿಲ್ಲ. ಅವ್ರ ಕುಟುಂಬದಲ್ಲೇ ಸುಮಾರು 4 ಜನಕ್ಕೆ ಗ್ರಾಂಟ್ ಆಗಿದೆ. ಅವ್ರ ಕುಟುಂಬದಲ್ಲೇ 7.5 ಎಕರೆ ಆಗಿದೆ ನೋಡಿ. ಇಲ್ಲಿ ವೆಂಕಟರಾಯಪ್ಪ ಗೋವಿ ಗೋಪಾಲಪ್ಪ ಅವ್ರ ತಂದೆ 4 ಎಕರೆ 20 ಗುಂಟೆ. ಮತ್ತೆ ವೆಂಕಟರಾಯಪ್ಪ ಗೋವಿ ಅವ್ರ ಕುಟುಂಬದಲ್ಲಿ 4-20 ಗುಂಟೆ. ವೆಂಕಟಮ್ಮ ವೈಪಾಪ್ ವೆಂಕಟರಾಯಪ್ಪ 1 ಎಕರೆ. ಮತ್ತೆ CB ಶ್ರೀರಾಮಪ್ಪ ಪಿನ್ನು ವೆಂಕಟರಮಣಪ್ಪ ಬೋವಿ ಇವರಿಗೆ 2 ಎಕರೆ ಆಗಿದೆ. ಇವರೆಲ್ಲರೂ ಒಂದೇ ಕುಟುಂಬದವರು.
ಇವರೆಲ್ಲ ಒಂದೇ ಕುಟುಂಬವರೇ. ಮತ್ತೆ ವೆಂಕಟಮ್ಮ ವೈಫ್ ಆಫ್ ಗೋಪಾಲಪ್ಪ ಬೋವಿ ಅವ್ರಿಗೆ 2 ಎಕರೆ, 4 ಜನಕ್ಕಾಗಿದೆ ಸರ್. 8.5 ಎಕರೆ ಜಮೀನು ಅವ್ರಿಗೆ, 10 ಎಕರೆ ಆಗಿದೆ ಜಮೀನು. ಮತ್ತೆ ಇವರು ಅರ್ಜಿ ಹಾಕಿದ್ದಾರೆ, ಯಾರಿಗೋ ಗ್ರಾಂಟ್ ಆಗಿರೋ ಜಮೀನಿಗೆ ಇವರು ಅರ್ಜಿ ಹಾಕಿದ್ದಾರೆ. ಅದೆಲ್ಲ ಇದು ಮಾಡಿ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ, ಜಮೀನು ಯಾವುದೂ ಇಲ್ಲ. ಸೊ ಇವ್ರನ್ನ ಬಳಸ್ಕೊಂಡು ಸಂದೀಪ್ ಅವರು ಒಂದು ಪ್ರೆಸ್ ಮೀಟ್ ಬಂದಿತ್ತು. ಏನಂದರೆ, ಒಂದು ಚಂದ್ರಾಯಪ್ಪ ಅನ್ನೋರ ಒಂದು ಜಮೀನು ವಿಚಾರ. ಅವರು ಜಮೀನು ವಿಚಾರ ಏನಂದರೆ, ಇದು ನೋಡಿ ದಾಖಲೆ ಸಮೇತ ನಾನು ತೋರಿಸ್ತೀನಿ. ಆ ಪ್ರೆಸ್ ಮೀಟಲ್ಲಿ 100ಕ್ಕೆ 100 ಅವ್ರು ಹೇಳಿರೋದೆಲ್ಲ ಸುಳ್ಳು, ತಪ್ಪಾಗಿ ಹೇಳಿದ್ದಾರೆ. ನೀವು ವಾಸ್ತವಾಂಶ ಹೇಳ್ತೀನಿ, ಯಾಕಂದರೆ ಜನರು ತುಂಬ ಬುದ್ಧಿವಂತರು, ಸಾರ್ವಜನಿಕರು. ವಾಸ್ತವಾಂಶ ಏನಂತ ಜನರಿಗೆ ಗೊತ್ತಾಗಬೇಕಂತ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಅಷ್ಟೇ. ಯಾಕಂದರೆ ಒಬ್ಬ ಪೊಲೀಸ್ ಅಧಿಕಾರಿನೇ ಇರ್ಬೋದು ಪಾಪ, ಚಂದ್ರಾಯಪ್ಪ ಮಗ. ಅವರು ಯಾವುದೇ ಕಾರಣಕ್ಕೂ ಯಾರನ್ನೂ ಬೈದಿ ಇಲ್ಲ, ಯಾರನ್ನೂ ಹೊಡೆದಿ ಇಲ್ಲ. ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಪಿತೂರು ಮಾಡಿಸಿ ಒಂದು FIR ಮಾಡಿಸಿದ್ದಾರೆ. ಏನು ಇವರೆಲ್ಲ ಸೇರಿಕೊಂಡು, ಕೆಲವರೆಲ್ಲ ದುಡ್ಡು ಕಟ್ಟಿಕೊಂಡು ಸೇರಿಕೊಂಡು ನಾವು FIR ಮಾಡಿಸಿದ್ದಾರೆ. ಅದೊಂದಾದರೆ ನಾನು ದಾಖಲೆ ಸಮೇತ ಹೇಳ್ತೀನಿ, ದಯವಿಟ್ಟು. ಈ ನಕ್ಷೆ ಬಂದು ಇದು ಊರಿನ ನಕ್ಷೆ, ಸೇಮನೂಟ ಗ್ರಾಮದ ಊರಿನ ನಕ್ಷೆ ಇದು. 2ನೇದು ಬಂದು ಅವ್ರು ಹಾಕ್ಕೊಂಡಿರುವ ಅರ್ಜಿ ಇದು. ಎಷ್ಟು ಜನಕ್ಕೆ ಅವ್ರಿಗೆ ವಯಂ ಕಾಪಿ ಅದು, ಎಷ್ಟು ಜನಕ್ಕೆ ಅಲ್ಲಿ ಗ್ರಾಂಟ್ ಆಗಿದೆ ಅನ್ನೋದು ಇದರಲ್ಲಿ. ಏನು 23 ಜನಕ್ಕೆ ಆಗಿದೆ ಗ್ರಾಂಟ್ ಇದರಲ್ಲಿ. ಚಂದ್ರಾಯಪ್ಪ ಅನ್ನೋರು 9ನೇ ಇವರಾಗಿರ್ತಾರೆ. ಅವರಿಗೆ 3 ಎಕರೆ 20 ಗುಂಟೆ ಆಗಿದೆ, 3 ಎಕರೆ 20 ಗುಂಟೆ. ಇದರಲ್ಲಿ ಅರ್ಜಿ ಹಾಕಿದ್ದಾರೆ ಸರ್ 53. ಒಂದು ಎಕರೆ ಅದು ಸರ್ವೆ ನಂಬರ್ 20ರಲ್ಲಿ, ಸರ್ವೆ ನಂಬರು 20ರಲ್ಲಿ 20 ಕುಂಟೆಗೆ ಹಾಕಿದೆ 2 ಅರ್ಜಿ. ಹಂಗೇನೆ ಇಲ್ಲಿ ಮಲ್ಲಿಕಾ ಜಿ ಸುನಗೊಟ್ಟ ಅವರು ಅರ್ಜಿ ಹಾಕಿದ್ದಾರೆ ಆವಾಗಲೇ. ಕದಿರಮ್ಮಣ್ಣವರು ಸೇಮಲ್ಗೊಟ್ಟೆ ಅವರು ಹಾಕಿದ್ದಾರೆ. ಗೋಪಾಲಪ್ಪ ಹಾಕಿದ್ದಾರೆ, 2 ಅರ್ಜಿ ಹಾಕಿದ್ದಾರೆ. ಸುಬ್ಬಮ್ಮ ಹಾಕಿದ್ದಾರೆ ಸೀಮಲ್ಗೊಟ್ಟೆನೆ, ಹಾಗೆ ಅಕ್ಕಲಮ್ಮ ಹಾಕಿದ್ದಾರೆ ಸೀಮಲ್ಗೊಟ್ಟೆ. ಇವರು 6 ಜನನ ಅರ್ಜಿ ಹಾಕ್ಕೊಂಡಿದ್ರೆ ಏನು ಮಾಡಿದ್ದಾರೆ ಅಂದರೆ, ಏನು ರೆವಿನ್ಯೂ ಅಧಿಕಾರಿಗಳು VA ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು VA ಅವರು ಎಲ್ಲ ಸೇರಿಕೊಂಡು ತನಿಖೆ ಮಾಡಿ ಅರ್ಜಿ ಹಾಕಿದ್ದವ್ರನ್ನ, ಯಾವುದೇ ಜಮೀನು ವ್ಯವಸಾಯಕ್ಕೆ ಲಭ್ಯವಿಲ್ಲ, ದನಕರುಗಳಿಗೆ ಮಾತ್ರ ಸೀಮಿತ ಇದೆ ಅಷ್ಟೇ, ಯಾವುದೇ ಜಮೀನು ವ್ಯವಸಾಯಕ್ಕೆ ಲಭ್ಯವಿಲ್ಲ ಅಂತ, ಜಮೀನೇ ಇಲ್ಲ ಅಂತ ಅವರು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟು ವಜಾಗಿದೆ. ನಮ್ಮ ಸಂದೀಪ್ ಹೇಳ್ತಾ ಇದ್ರು, ಸಿಮನೂರು ಗ್ರಾಮದ ಸಂದೀಪ್. ಅದರಲ್ಲಿ ಒಬ್ಬ SC ಅವರು ಅಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ 53ಅಲ್ಲಿ. ಅವ್ರ ಜಮೀನು ಇವರು ಉಳೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಸತ್ಯಕ್ಕೆ ದೂರ ಇದೆಲ್ಲ. ಅವರು 53ಅಲ್ಲಿ 2 ಅರ್ಜಿ ಹಾಕಿದ್ದಾರೆ. 1 ಎಕರೆ 20 ಗುಂಟೆ ಒಂದು ಹಾಕಿದ್ದಾರೆ ಗೋಪಾಲಪ್ಪ ಅನ್ನೋರು. ಗೋಪಾಲಪ್ಪ ಅನ್ನೋರು 2 ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ದಯವಿಟ್ಟು ಇವರು ಕೂಸೆಗಳೆಲ್ಲ ಹೊಡೆದಾಕಿದ್ರಲ್ಲ, ಒಂದು 100 ಜನ ಬಂದು ಅವ್ರ ಮೇಲೆ FIR ಆಗಿದೆ. 18 ಜನ ಮೇಲೆ FIR ಆಗಿದೆ. ಇನ್ನೂ 50 ಜನ ಇದ್ದಾರೆ. ಈ ಥರ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ಕೋಡಿಗಲ್ ರಮೇಶು ಕೆಟ್ಟವನು ಅಂತ ಹೇಳ್ತಾರೆ. ಇದು ಇವರು ಮಾಡುವ ಕೆಲಸ. ಸರ್ಕಾರಿ ಜಮೀನುಗಳು ನೋಡ್ಕೊಂಡು ಅವರೇ ಕಬಳಿಸ್ಕೊಳ್ತಾರೆ. ಮರಗಳೆಲ್ಲ ಹುಣಸೆ ಮರಗಳೆಲ್ಲ ಕಡಿದಾಕಿ ಮಾರ್ಕೊಳ್ತಾರೆ. ಮತ್ತು ಇನ್ನೊಂದು ಏನಂದರೆ, ಸರ್ವೆ ನಂಬರ್ 18ರಲ್ಲಿ 1 ಎಕರೆ ಜಮೀನು ಅಲ್ಲಿ ಗುಂಡು ತೋಪಂದು ಅದರಲ್ಲಿ ಸುಮಾರು 5 ಲಕ್ಷ ಬೆಲೆ ಬಾಳುವ ಮಾವಿನ ಮರಗಳಿತ್ತು ಸುಮಾರು ವರ್ಷಗಳು. ಅದೆಲ್ಲ ಕಡಿದ್ಬಿಟ್ಟು ಇವರೇ ಮಾರಾಕ್ತಾರೆ.
ಅಲ್ಲಿ 4-0 ಮಾಡಿ 1 ಎಕರೆ ಸಾಗುವಳಿ ಸೀಟ್ ತಗೊಂಡಿದ್ದಾರೆ. ಈಗ ಅದನ್ನು ದುರಸ್ತ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಇದನ್ನು ಕೂಡ ಸರ್ಕಾರಕ್ಕೆ ತಗೊಂಡು ಯಾವುದೇ ಕಾರಣಕ್ಕೂ ಕುರುತೋಕು ಯಾರಿಗೂ ಆಗಬಾರ್ದು. 4-0 ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅದು ಸರ್ಕಾರಕ್ಕೆ ತಗೊಂಡು ಅಂತ ನಮ್ಮ ಬೈಕೆ ನಮ್ಮ ಪಾರ್ಟಿಯಿಂದ, ನಮ್ಮ ಪಾರ್ಟಿ ಬಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಈ ಜಿಲ್ಲೆಯಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಮ್ಗೆ ಪಕ್ಷಪಾತ ಇಲ್ಲ, ಜಾತಿ ಬಾಧೆ ಇರಲ್ಲ. ನಮ್ಮ ಪಾರ್ಟಿಯಲ್ಲಿ ಎಲ್ಲ ಜಾತಿಯವರು ಇರಬೇಕು. ನಾವು ಬಡವರ ಪರವಾಗಿ ಹೋರಾಟ ಮಾಡುವವರು, ಸಂಘಟನೆನೂ ಅಷ್ಟೇ, ಪಾರ್ಟಿನೂ ಅಷ್ಟೇ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಾನಾಗಲಿ, ನೀವಾಗಲಿ, ಇನ್ನೊಬ್ಬರಾಗಲಿ, ಯಾವುದೇ ಜಾತಿ ಮನುಷ್ಯರಾಗಲಿ ಕಾನೂನು ಚೌಕಟ್ಟಲ್ಲಿ ನಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇವರು ಏನು ಮಾಡ್ತಾರೆ ಅಂದರೆ, ಫಾರೆಸ್ಟ್ ಇದರಲ್ಲಿ ಗೋಮಾಲ ಜಮೀನು, ಅವರು ಸಂದೀಪ್ ಅವರು ಇನ್ನೊಂದು ಮಾತಂತಾರೆ. ಏನಂತಾರಂದರೆ, ಜಾಗ ಜಮೀನು ಯಾವುದೇ ಸರ್ಕಾರಿ ಜಾಗ ಇಲ್ಲ, ಆ ಊರಿಗೆ ಸೈಡ್ಗಳು ಆಗಬೇಕಾದ್ರೆ ಜಾಗನೇ ಇಲ್ಲ, ಅದನ್ನು ಕೊಡಬೇಕು ಅಂತಾರೆ. ಆ ಊರಲ್ಲೇ ಊರಿಗೆ ಹೊಂದಿಕೊಂಡಿದೆ ಏನು ಜಮೀನು, ಅದಕ್ಕೆಲ್ಲ ಸರ್ಕಾರಿ ಜಮೀನು, ಗೋಮಾಲ ಜಮೀನು, ಅದಕ್ಕೆಲ್ಲ ಇವರು ಧರ್ಮ, ಸುಧಾಕರ್, ಸಂದೀಪು ಇವರೆಲ್ಲರೂ ಸೇರಿಕೊಂಡು ಕಾಂಪೌಂಡ್ ಹಾಕ್ತಿದ್ದಾರೆ ಸರ್ಕಾರದ್ದು. ಅದರಲ್ಲಿ ಊರಿಗೆ ಗ್ರೌಂಡ್ ಟ್ಯಾಂಕು ಕಟ್ಟಿದ್ದಾರೆ. ಅದರಲ್ಲಿ ಹುಣಸೆ ಮರ ತೋಪಿದೆ, ಆ ತೋಪು ಹುಣಸೆ ಮರಗಳೆಲ್ಲ ಪೂರ್ತಿಯಾಗಿ ಕಟ್ ಮಾಡೋದು, ದೌರ್ಜನ್ಯದಿಂದ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯಕ್ಕೆ ಹೋಗ್ತಾರೆ, ಗಲಾಟೆಗೆ ಹೋಗ್ತಾರೆ. ಈ ಥರ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನು ಪ್ರಶ್ನೆ ಮಾಡಿದೆ, ಯಾಕಪ್ಪ ನಾನು ಇವ್ರನ್ನ ಕೇಳಲಿಲ್ಲ. ಕಾನೂನು ಚೌಕಟ್ಟಲ್ಲಿ ಯಾರು ಫೋನ್ ಮಾಡಬೇಕೋ ಅವ್ರಿಗೆ ಫೋನ್ ಮಾಡಿದೆ, ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಫೋನ್ ಮಾಡಿದೆ, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಎಲ್ಲರೂ ಕರೆಸಿ ಎನ್ಕ್ವೈರಿ ಮಾಡಿಸಿದೆ. ಈ ಮರಗಳೆಲ್ಲ ಕಡ್ದಿರೋದು ಸರ್ಕಾರದ ಸರ್, ಇದೆಲ್ಲ ಕಡ್ದು ಲಾರಿಗಳಲ್ಲಿ ಸಾಗಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದು ಯಾರೇ ಇಲ್ಲ, ಯಾರಾದ್ರೂ ಮಾತಾಡಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇ ಮುಂದೆ ಬಂದು ಎಲ್ರಿಗೂ ಅಧಿಕಾರಿಗಳು ಹೇಳಿಸಿ ರಾತ್ರಿ 2 ಗಂಟೆಯಲ್ಲೂ ಲೋಡ್ ಕೊಟ್ಟಿದ್ದೀನಿ ಏನು. ಮತ್ತು ಮಿಕ್ಕಿದ್ದೆಲ್ಲ ಇಲ್ಲ, ಅಲ್ಲೇ ಇದೆ, ಅದು ಏನು ಇದೆ, ಕೋರ್ಟುಗಳಿದೆ, ಎಲ್ಲ ಇದೆ. ಮತ್ತು ನಿನ್ನೆ ಬಂದು ಪೊಲೀಸ್ ಅಧಿಕಾರಿಗಳು ನಿನ್ನೆ ಬಂದು ಸೀಸ್ ಮಾಡಿರೋ ಎಲ್ಲ ಲೋಡ್ ಮಾಡಿಕೊಂಡು ಹೋಗಿದ್ದಾರೆ. ಅದು ಅವ್ರ ಮೇಲೆ ಆಗಿರೋದು FIR ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ FIR ಆಗಿದೆ. ಇವರು ಇಷ್ಟೆಲ್ಲ ನಾವು ಒಳ್ಳೆಯವರು, ನಾವು ಯಾರ ತಂಟೆಗೆ ಹೋಗಲ್ಲ, ನಾವು ಜಿನೇನಾಗಿದ್ದೀವಿ ಅಂತ ಹೇಳೋರು ಸರ್ಕಾರಿ ಭೂಮಿಯನ್ನು ಕಬಲಿಸ್ಕೊಂಡಿದ್ದಾರೆ, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಸೈಟ್ಗಳು ಕೊಡ್ಬೋದಲ್ಲ, ಯಾರಿಗೋ ಗ್ರಾಂಟ್ ಆಗಿರೋ ಜಮೀನು ಮೇಲೆ ಹೋಗ್ತಿರಲ್ಲ ನೀವು. ಸರ್ಕಾರಿ ಜಮೀನು ನಿಮ್ಗೆ ಗ್ರಾಂಟ್ ಆಗಿದೆಯಾ? ಆಗಿಲ್ಲ. ಕಾಂಪೌಂಡ್ ಯಾಕೆ ಹಾಕ್ಕೊಂಡಿದ್ದೀರ? ಈ ಜಾಗದಲ್ಲಿ ಇದ್ದ ಹುಣಸೆ ಮರಗಳು ಯಾಕೆ ನೀವು ಮಾರ್ಪಡ್ತೀರಾ ಕಳ್ತನವಾಗಿ? ಇದು FIR ಆಗಿರೋ ಸರ್. ಇದು ಕೇಳಿದ್ರೆ ಅವನು ಸರಿಯಲ್ಲ, ಅವನು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ಕೊಳ್ತಾರೆ. ಇವ್ರ ಧರ್ಮ ಮತ್ತು ಸುಧಾಕರ್, ಸಂದೀಪ್ ಜೊತೆಗೆ ಸುಮಾರು ಗ್ಯಾಂಗ್ ಇದೆ, ಸುಮಾರು ಗ್ಯಾಂಗ್ ಇದೆ. ಕೋಡ್ಗಲ್ನಿಂದ ಚಂದ್ರಾರೆಡ್ಡಿ ಅಂತ ಒಬ್ರು ಇದ್ದಾರೆ. ಇವರೆಲ್ಲ ಗುಂಪು ಸೇರಿಕೊಂಡು ಮಾರ್ಕೊಂಡು ಏನಾದರೂ ಭಾಗಗಳು ಇಟ್ಕೊಳ್ತಾರೆ ಗೊತ್ತಿಲ್ಲ ನನಗೆ. ಇವ್ರು ಏನಾದರೂ ಟಕ್ಕಂತ ಅಲ್ಲಿ ಸೇರ್ಕೊಂಡಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿ ಬಂದಾಗ ಚಂದ್ರ, ಅಶ್ವಥ್ ರೆಡ್ಡಿ, ರಾಜಣ್ಣ ಮತ್ತು ಇವರು ಅನಮೈಗರಲ್ಲಿ ಅಶೋಕ್ ಅಣ್ಣವರು ಇವರೆಲ್ಲರೂ ಸೇರ್ಕೊಳ್ತಾರೆ. ಇವರು ಈ ಥರ ಸರ್ಕಾರದ ಸೊತ್ತನ್ನು ನೈಟ್ ಕಡಿದು ಮಾರಾಕ್ಬಿಟ್ಟು ಇಲ್ಲಿ ದುಡ್ಡು ಭಾಗ ಇಟ್ಕೊಳ್ತಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಆ ಥರ ಆಗಿದೆ. ಇದು ಕೇಸ್ ಆಗಿದೆ ಅವ್ರ ಮೇಲೆ. ಏನು ಪಾಪ ಅವರು ನೇಕಾರರು, ಗೌಡ್ರು ಅಂತಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯಿ, ಅವ್ರು ದೊಡ್ಡಬಳ್ಳಾಪುರದಲ್ಲಿರೋದು. ಅವ್ರ ಜಮೀನಿಗೆ ಅವ್ರು ಪೆನ್ಷನ್ ಹಾಕ್ಕೊಳ್ತಾ ಇದ್ರೆ ಇವರು ಹೋಗಿ ಇವ್ರ ಮಾತುಗಳು ಕೇಳಿಬಿಟ್ಟು, ಈ ಸಂದೀಪು ಇವ್ರ ಮಾತುಗಳೆಲ್ಲ, ಸಂದೀಪು, ಧರ್ಮ ಅವ್ರ ಮಾತುಗಳೆಲ್ಲ ಕೇಳಿ ಇವ್ರನ್ನ ನಮ್ಮ SC ಅವ್ರನ್ನ ಗಲಾಟೆಗೆ ಬಿಡ್ತಾರೆ.
ಅಲ್ಲಿ ಪೊಲೀಸ್ ಅಧಿಕಾರಿ ಇವರು ಡಿಪಾರ್ಟ್ಮೆಂಟ್ ಇರೋರು ಸಂತೋಷ್ ಅನ್ನೋರು ಆ ಪ್ಲೇಸಲ್ಲೇ ಇರಲ್ಲ. ಗಲಾಟೆನೇ ಏನೂ ಆಗಿಲ್ಲ, ಹೊಡ್ಕೊಂಡಿರುವುದೂ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಅದಿತ್ತು ಅಂತ ಹೇಳ್ತಾರೆ. ಈಗ ಇವರು ಸಂದೀಪ್ ಅವರು ಈ ಗೋಪಾಲಪ್ಪ ಒಂದು ಸಾರಿ ಹೋಗಿ ಅಲ್ಲಿ ಮಾತಾಡುವಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟು NCR ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, NCR ಆಗಿರುತ್ತೆ. ಆದರೆ ಇವರು ಮೊನ್ನೆ ಸುಮಾರು ಒಂದು 15 ದಿವಸ ಹಿಂದೆ ಈ ಸಂದೀಪ್ ಧರ್ಮ ಅನ್ನೋರು ಇವರು ಒಂದು ಅಕ್ರಮ ಗುಂಪು ಕಟ್ಕೊಂಡು ಸುತ್ತಲ ಅನಮೈಗರಲ್ಲಿ, ಕಡದನಮರಿ, ಬಟ್ಲಲ್ಲಿ, ಸ್ವಾಮಿಕಲಲ್ಲಿ, ಕೋಡ್ಗಲ್ಲು, ಚೇಮಲಗೊಟ್ಟವರು ಸುಮಾರು 100 ಜನ ಸೇರಿಕೊಂಡು ಕುಡಿದು ಅವರು ಹಾಕಿರುವ ಏನು ಕಾಂಪೌಂಡು ಕೂಸೆಗಳೆಲ್ಲ ಹೊಡೆದಾಕ್ತಾರೆ. ಅದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತೀರ ತುಂಬ ಜರೂರಾಗಿ ಕಾನೂನು ಕ್ರಮ ತೆಗೆದುಕೊಂಡು ಅವ್ರ ಮೇಲೆ FIR ಆಗಿದೆ. ಇದರಲ್ಲಿ ಪೊಲೀಸು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾವುದೇ ಘಟನೆಗಳು ನಡೀತೀರೋ ಕೂಡ ನೋಡ್ಕೊಂಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಅಂತೂ ತುಂಬ ಚೆನ್ನಾಗಿ ಈ ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೇನೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಈ FIR ಯಾವಾಗ ಆಯಿತು, ಇವರು ಎಲ್ಲರೂ ಸೇರಿಕೊಂಡು ದೌರ್ಜನ್ಯದಿಂದ ಮತ್ತೆ ಏನು ಭಾಸ್ಕರ್ ಅವರು ಮಿಲ್ಲಲ್ಲಿ ಸೇರಿ ಎಲ್ಲರೂ ಸೇರಿಕೊಂಡು ಪೊಲೀಸ್ ಠಾಣೆ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತಾರೆ. ಸುಳ್ಳು ಕಂಪ್ಲೇಂಟ್, ಗಲಾಟೆನೂ ಇಲ್ಲ, ಏನಿಲ್ಲ. ಪ್ರತಿಯೊಂದು ಜಾತಿಯಲ್ಲೂ ಬಡವರಿದ್ದಾರೆ. ನಾವು ಬಡವರ ಪರವಾಗಿ ಹೋರಾಟ ಮಾಡಬೇಕು. ನಮಗೆ ನಮ್ಮ ಮೇಲೂ ತಪ್ಪಿಗೆ ಆಗ್ತಾರೆ. ನಾವು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಈಗಾಗಲೇ ನಾವು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ವಿ. ನಾವು ಅವ್ರದ್ದು ಹೆಸರೇ ಇತ್ತಲ್ಲ, ಅವ್ರ ತಂಟೆಗೂ ಆಗಲ್ಲ, ಅವ್ರನ್ನ ನಾವು ನೋಡಿ ಇರಲ್ಲ. ಸುಮ್ಮನೆ ಎತ್ಕಟ್ಟೋದು, ಗಲಾಟೆಗಳು ಮಾಡಿಸೋದು, ಈ ಥರ ಎಲ್ಲ ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ. ಆದರೆ ನಾನು ಒಂದು ಮಾತು ಹೇಳ್ಬೇಕನ್ಸುತ್ತೆ. ಯಾಕೆ ಈ ಮಾತು ಹೇಳಬೇಕಾದ್ರೆ, ಈ ನಮ್ಮ ಏರಿಯಾದಲ್ಲಿ ಈಗ ಬಿಲ್ಲಾಂಡ್ಲಲ್ಲಾಗಿರ್ಬೋದು, ಕಮ್ಮಲಲ್ಲಾಗಿರ್ಬೋದು, ಇವ್ರಿಗೆ ಏನಾದರೂ ಸ್ವಲ್ಪ ಏನಾದರೂ ಪೊಲೀಸ್ ಅಧಿಕಾರಿಗಳು ಏನಾದರೂ ನಿರ್ಲಕ್ಷ್ಯ ಏನಾದರೂ ಮಾಡಿದ್ರೆ ಇಂಥ ಘಟನೆಗಳು ಇನ್ನೂ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಲೆಕ್ಕ ಇಲ್ಲ, ಜೈಲು ಅಂದರೆ ಲೆಕ್ಕ ಇಲ್ಲ, ಕಾನೂನು ಬಗ್ಗೆ ಅರಿವಿಲ್ಲ, ಅವ್ರು ಇಷ್ಟ ಬಂದಾಗೆ ಇದು ಮಾಡ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸಂದೀಪ್ ಅವ್ರಿಗೆ ಅವ್ರ ತಂದೆ ಹೆಸರಲ್ಲಿ 2 ಎಕರೆ ಜಮೀನು ಮಂಜೂರಾಗಿತ್ತು. ಈ ಜಮೀನು ಪಕ್ಕದಲ್ಲೇ ಅವ್ರ ಜಮೀನಲ್ಲಿ ಇವರೇನು ಹೋಗಿಲ್ಲ. ಏನು ಸರ್ಕಾರದಿಂದ ಹಾಕಿರೋ ಬಾಂಧಿ ಕಲ್ಲುಗಳು, ಆ ಕಲ್ಲುಗಳು ಕೂಸೆಗಳು ನಟ್ಬೇಕಾದ್ರೆ 5 ಅಡಿ ಬಿಟ್ಟು ಹಾಕಿದ್ದಾರೆ. ಬೇಕಾದರೆ ನೀವೆಲ್ಲ ನೋಡ್ಬೋದು. ಏನಂದರೆ ಅಲ್ಲಿ ಅವ್ರು ಏನಂದರೆ, ಇವರು ಯಾವುದೇ ಕಾರಣಕ್ಕೂ ಆ ಊರ ಹತ್ತಿರದಲ್ಲಿ ಜಮೀನಿದೆ, ಇವನ್ನ ಈ ಕಡೆ ಬರಬಾರ್ದು, ಬರದೇ ಮಾಡಬೇಕು, ಅವನ್ನ ಏನೋ ಮಾಡಿ ಜಮೀನು ಹೊಡಿಬೇಕು ಅನ್ನೋದು ಉದ್ದೇಶ ಅಷ್ಟೇ. ಅದಕ್ಕೆ ನಮ್ಮ ಹತ್ರ ಬಂದರು. ನಾವು ಕಾನೂನು ಪ್ರಕಾರ ದಾಖಲೆ ಇತ್ತು, ಕಾನೂನು ಪ್ರಕಾರ ಹೋಗಿ ಅವ್ರ ಜಮೀನು ಅವ್ರ ಮೇಲೆ ಗಲಾಟೆ ಮಾಡಬೇಡಿ ಅಂತ ಕೆಲವರು ಹೇಳಿದ್ರು. ಸುಮ್ಮನೆ ಹಾಕ್ಬಿಟ್ಟು ಅವ್ರು ಇದು ಹಾಕ್ಕೊಡ್ತಾ ಇದ್ರು. ನನ್ನ ಗಾಡಿ ಕಳಿಸಿದ್ದೀನಿ, ನಾನು ನಮ್ಮ ಕೆಲಸ ಮಾಡಬೇಕು. ಇದು ವಾಸ್ತವಾಂಶ. ದೌರ್ಜನ್ಯದಿಂದ ಮಧ್ಯೆ ಬಂದು ಅವರು ಹೊರದಾಗ್ತಾ ಇರ್ತಾರೆ. ಅದು ತುಂಬ ಅನ್ಯಾಯ. ಇದೆಲ್ಲ ಆಗಬಾರ್ದು. ನಮ್ಮ ತಾಲೂಕಲ್ಲಿ ಅದರಲ್ಲಿ ಸ್ಪೆಷಲ್ ಆಗಿ ಮಂಗಾನಹಳ್ಳಿ ಹೋಬಳಿಯಲ್ಲಿ ಯಾವುದೂ ಗಲಾಟೆಗಳು ಆಗಬಾರ್ದಂತ ಒಕ್ಕಲಿಗರಿರ್ಬೋದು, ಯಾವುದೇ ಜಾತಿ ಇರ್ಬೋದು, ದಲಿತರಿರ್ಬೋದು, ನಾವು ಸಾಮರಸ್ಯದಿಂದ ಹೋಗ್ಬೇಕಂತ ನನ್ನ ಆಶೆ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಗಲಾಟೆಗಳು ಬೇಡ. ಯಾಕಂದರೆ ಸುಮ್ಮನೆ ಇಲ್ಲದೇ ಇರೋದಕ್ಕೆ ಕ್ರಿಯೇಟ್ ಮಾಡಿಕೊಂಡು ಗಲಾಟೆಗಳು ಮಾಡಿಸೋದು ಅಷ್ಟು ಚೆನ್ನಾಗಿರಲ್ಲ. ನಾವು ನಡ್ಕೊಳ್ಳೋ ದಾರಿ ಚೆನ್ನಾಗಿರಬೇಕು. ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ, ಏನೋ ಅಷ್ಟು ಈಸಿ ಇಲ್ಲ. ತಪ್ಪು ಮಾಡಿದವನ್ನ ಯಾರನ್ನೂ ಬಿಡಲ್ಲ. ನೀನಾಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದ್ರೆ ಯಾರನ್ನೂ ಬಿಡಲ್ಲ. ಸದ್ಯಕ್ಕೆ ಸುಮ್ಮನೆ ಇರ್ಬೋದು. ಕಾನೂನಂತೂ ಅದ್ರ ಕೆಲಸ ಅದ್ರ ಮಾಡುತ್ತೆ. ಸಂವಿಧಾನಬದ್ಧವಾಗಿ ಸಂವಿಧಾನ ತುಂಬ ಗಟ್ಟಿಯಾಗಿ ಕಾನೂನನ್ನು ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವುದೇ ಕಾರಣಕ್ಕೂ ಅಪರಾಧವನ್ನು ಯಾರನ್ನೂ ಬಿಡಲ್ಲ. ಪೊಲೀಸ್ ಅಧಿಕಾರಿಗಳು ಅಷ್ಟು ಈಸಿ ಇಲ್ಲ. ಅದಕ್ಕೆ ನಾನು ಹೇಳುವುದೇನೆಂದರೆ, ಈ ಥರ ಸುಮ್ಮನೆ ಕ್ರಿಯೇಟಿಗಳು ಮಾಡಿಕೊಂಡು ಹೋಗೋದು ಸರಿ ಇಲ್ಲ ಅಂತ ನಾನು ನಮ್ಮ ಎಲ್ಲರೂ ನಿಮ್ಮಲ್ಲಿ, ನೀವು ನಾವೆಲ್ಲ ಬಂದು ಅಣ್ಣಂದಿರು ಅಂದ್ಕೊಳ್ಳಿ, ನಾನು ನಿಮ್ಮ ಹತ್ರ
ರಿಕ್ವೆಸ್ಟೇ ಅಂದ್ಕೊಂಡು ನಂದೇನು ತಪ್ಪಿಲ್ಲ. ದಯವಿಟ್ಟು ಈ ಥರ ಕ್ರಿಯೇಟ್ ಮಾಡ್ಬೋದು ಬೇಡ ಅಂತ ನನ್ನ ಅನಿಸಿಕೆ. ಈ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಸಂದೀಪ್ಗೂ ಪೊಲೀಸು ಇವರು ಸಂತೋಷ್ ಅವರ ಚಂದ್ರಾಯಪ್ಪ ಅವ್ರ ತಂದೆ ಅವ್ರ ಜಮೀನಿಗೂ ಇವ್ರ ಜಮೀನಿಗೂ ಸಂಬಂಧನೇ ಇಲ್ಲ. ಅದು ಫಸ್ಟು ಊರಿಗೆ ಹತ್ತಿರದಲ್ಲೇ ಹೊಂದ್ಕೊಂಡಿರೋದು ಜಮೀನು. ಮತ್ತು ಇವರಾದ ಮೇಲೆ ಸಂದೀಪ್ ಅವ್ರ ಜಮೀನು, ಅವ್ರಿಗೂ ಇವ್ರಿಗೆ ಸಂಬಂಧನೇ ಇಲ್ಲ. ಅವರು ಇನ್ನೂ PTCL ಕೇಸ್ ಬರುತ್ತೆ. ಅವರು ಗೋಬಿ ಜನಾಂಗದವರು. ಅವ್ರ ಜಮೀನು ಪಾಟಪ್ಪ ಅಂತ ಜಮೀನದು, ಅದು PTCL ಕೇಸ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕೊಂಡ್ಕೊಂಡು ಜಮೀನು ಇವ್ರಿಗೆ 2 ಎಕರೆ ಆಗಿದೆ. ಅದು ಬಿಟ್ಟು ಬೇರೆ ಕೊಂಡ್ಕೊಂಡು ಜಮೀನಿದೆ. ಅದು ಈ ಗಲಾಟೆಯಿಂದನೇ ಅವರು ಈಗ ಎತ್ತೆತ್ಕೊಂಡು ಕಾನೂನು ಚೌಕಟ್ಟಲ್ಲಿ ಕೇಸು ನಮಸ್ತಾ ಇದ್ದಾರೆ ಕೋರ್ಟಲ್ಲಿ, PTCL ಕೇಸ್ ಹಿಂಗೆ ಆಗ್ತಾ ಇದೆ. ಅದು ಕೂಡ ಮತ್ತೆ ಇನ್ನೊಂದು ಏನಂದರೆ, ಸಂದೀಪ್ ಅವರು ಹೇಳ್ತಾರೆ ಏನಂತ, ನಕ್ಕಾಸಲ್ ರೋಡ್ ಇದೆ, ರೋಡ್ ಬಿಡಬೇಕು ಅಂತ. ನಕ್ಕಾಸಲ್ ರೋಡ್ ಇದೆ ಅಂದ್ರೆ ರೋಡ್ ಬಿಡಬೇಕಂತ ಹೇಳಿದಾಗ ಅವರು ಇವರಲ್ಲ, ಅದು ಕೊಡಿ, ನಮ್ಮ ಸಂತೋಷ್ ಅವರು ಅವರೇ ಏನಂತ, ನೋಡಪ್ಪ ಕಾನೂನು ಚೌಕಟ್ಟಲ್ಲಿ ನಕ್ಕಾಸಲ್ ರೋಡ್ ಇರುವುದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಲ್ಲ. ನನ್ನ ಜಮೀನು ಸೆಂಟ್ರಲ್ ಹೋದರೆ ನನ್ನ ಜಮೀನು 2 ಭಾಗ ಆಗ್ತಾ ಇದೆ. ನಾನು ಎಲ್ರಿಗೂ ಅನುಕೂಲವಾಗದಂತೆ ನನ್ನ ಸ್ವಂತ ಖರ್ಚಲ್ಲಿ ನಾನು ರೋಡ್ ಸೈಡ್ ಬಿಟ್ಟು, ನನ್ನ ಜಮೀನಲ್ಲೇ ಸೈಡ್ ಬಿಟ್ಟು ಸೈಡಲ್ಲಿ ಬಿಡ್ತೀನಿ ಅಂತ ಅವರೇ ಸ್ವಂತ ಖರ್ಚು ಮಾಡ್ಕೊಂಡು ಬಿಟ್ಟು ರೋಡ್ ಮಾಡಿಬಿಟ್ಟಿದ್ದಾರೆ. ಏನು ಕೆರೆಯಿಂದ ಲಾಸ್ಟ್ವರೆಗೂ ಫಾರೆಸ್ಟ್ ಹೋಗೋವರೆಗೂ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಂದರೆ ಎಲ್ರಿಗೂ ಅನುಕೂಲ ಇದೆ. ಇದು ಈಗ ಬಿಟ್ಟಿರುವ ರೋಡು ಎಲ್ರಿಗೂ ಅನುಕೂಲ ಇದೆ. ದನಕರುಗಳು ಹೋಗ್ಬೋದು, ಜನರು ಓಡಾಡ್ಬೋದು, ಬಂಡೆಗೆ ಹೋಗ್ಬೋದು, ರೈತರೆಲ್ಲ ಅವರ ಹೊಲ ಹತ್ರ ಹೋಗಿ ಅದು ರೂಟೆಲ್ಲ ತುಂಬ ಚೆನ್ನಾಗಿದೆ ಈಗ ಮಾಡಿರೋದು. ಆದರೆ ಇವ್ರ ಉದ್ದೇಶ ಏನಂದರೆ ಏನೋ ಒಂದು ಕಿರುಕುಳ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ಇಲ್ಲ ಹಂಗೂ ನಾವು ಹೋಗಲ್ಲ, ಹಿಂಗೆ ಹೋಗ್ಬೇಕು ಅಂತ ಅವ್ರು ಸೆಂಟ್ರಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ಅವ್ರ ಜಮೀನ್ ಹತ್ರ ಮಾತ್ರ ಬಿಡಿ, ನಮ್ಮ ಜಮೀನಿಗೆ ಮಾತ್ರ ಅಂತ ಹೇಳ್ತಾರೆ. ಇವ್ರನ್ನ ಇನ್ನು ಮುಂದೆ ಬಿಡಬೇಕಾದ್ರೆ ರೋಡಿಗೆ, ಮೇನ್ ರೋಡ್ಗೆ ಇವ್ರ ಜಮೀನಲ್ಲೇ ಎಲ್ಲ ಹೋಗುತ್ತೆ. ಅದಕ್ಕೆ ನಮ್ಮ ಜಮೀನು ಹೋಗುತ್ತೆ ಅಂತ ಇಲ್ಲಿ ನಮ್ಮ ಜಮೀನುವರೆಗೂ ಬಿಡಿ ಅಂತ ಹೇಳ್ತಾರೆ. ಹಂಗೆ ಬೇಡ ಅಂತ ನಾವೇನು ಮಾಡಿದ್ದೀವಿ ಅಂದರೆ, ನಕ್ಕಾಸಲ್ಲಿ ಸರ್ಕಾರಿ ಏನು ಪಾಲನೆ ಮಾಡಿದ್ದು ನಕ್ಕಾಸಲ್ಲಿ, ಆ ನಕ್ಕಾಸ್ ರೋಡನ್ನು ಕೆರೆಯಿಂದ ಹಿಡಿದು ಲಾಸ್ಟ್ ಕಡಲಮರಿಂದ ಬರ್ತಾ ಇದೆಯಲ್ಲ ರೋಡ್, ಮೇನ್ ರೋಡ್ಗೆ ಇರೋದು ರೋಡ್, ಆ ರೋಡ್ಗೆ ಬಿಡಬೇಕಂತ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದಾರೆ. ಪೂರ್ತಿ ನಕ್ಕಾಸಲ್ಲಿ ಎಲ್ಲರ ಹೆಂಗಿದೆಯೋ ಹಂಗೆ ಮಾಡಿಬಿಡಲಿ ಅಂತ. ಆ ಕಡೆ ಸಂದೀಪ್ ಅವ್ರ ಜಮೀನು ಆದಮೇಲೆ ಮಾರಪ್ಪ ಅವ್ರದ್ದು ಜಮೀನಿದೆ, ಅವರು ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಪಾಪ ಅವರು ರೋಡ್ ಬಿಟ್ಟಿದ್ದಾರೆ. ಆದರೆ ಇವ್ರಿಗೇನಂದರೆ ಇವ್ರಿಗೆ ತೊಂದರೆ ಮಾಡ್ಬೇಕಂತ ಬೇಕಂತ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಯಿತು, ನ್ಯಾಯಯುತವಾಗಿ ಅವರು ಚಂದ್ರಾಯಪ್ಪ ಅವರು ಕೆರೆಯಿಂದ ಲಾಸ್ಟ್ ಮೇನ್ ರೋಡ್ ಕಡಲಮರಿವರೆಗೂ ನಕ್ಕಾಸಿ ಏನಿದೆ ಅದು ರೋಡ್ ಮಾಡಿಬಿಡ್ಲಿ ಸರ್ಕಾರ. ನಮ್ಮದು ಏನೋ ತಂಟೆ ತಗರಾರಿರಲ್ಲ, ಅವ್ರದ್ದು ತಂಟೆ ತಗರಾಟೆ ಇರಲ್ಲ. ಇದಕ್ಕೆ ನಾವು ಬದ್ಧವಾಗಿರ್ತೀವಿ, ಕಾನೂನಿಗೆ ಬದ್ಧವಾಗಿರ್ತೀವಿ. ಕಾನೂನು ಯಾವುದೇ ಕಾರಣಕ್ಕೂ ಕೈ ತಗೊಳ್ಳಲ್ಲ, ಕಾನೂನು ಮೀರು ಹೋಗಲ್ಲ. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ಸಂವಿಧಾನ ಬರೆದಿದ್ದು ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಏನು 140 ಕೋಟಿ ಜನ ಏನಿದ್ದೀವೋ ಎಲ್ರಿಗೂ ಸಂವಿಧಾನ ಬಂದಿರೋದು ಭಾರತ ದೇಶಕ್ಕೆ. ನಮಗೇನು ಸ್ಪೆಷಲ್ ಆಗ್ಬೇಕಿಲ್ಲ. ನಾವು ಸ್ವಲ್ಪ ಅಷ್ಟೇ ಹಚ್ಕೊಂಡಿದ್ವಿ ಅಂಬೇಡ್ಕರ್ ಅಂದರೆ ಏನಂತ. ಅದಕ್ಕೆ ನಾವು ಅವ್ರಿಗೆ ಅಪಮಾನ ಮಾಡುವ ಸ್ಥಿತಿಯಲ್ಲಿ ನಾವೆಲ್ಲ ಮಾಡುವುದು. ಯಾವುದೇ ವಿಚಾರ ಇರ್ಬೋದು, ಕಾನೂನು ಅಂತ ಕೈಗೆ ತಗೊಳ್ಳಲ್ಲ. ಕಾನೂನು ಅರಿವು ನಮ್ಗೆ ತುಂಬ ಇದೆ. ಕಾನೂನು ಗೌರವಿಸ್ತೀವಿ, ಕಾನೂನಿಗೆ ತಲೆ ಬಗ್ಗಿಸ್ತೀವಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಅವ್ರ ಜಮೀನು ಏನಿದೆಯೋ ಅದು ಅವ್ರ ಜಮೀನು ಇದೆ, ಆಲ್ರೆಡಿ ಅವ್ರಿಗೆ ಉಳುಮೆ ಮಾಡ್ಕೊಳ್ತಾ ಇದ್ದಿದೆ, ತೊಂದರೆ ಏನಿಲ್ಲ. ಪೆನ್ಷನ್ ಏನು ಕೂಸಿಗಳನ್ನ ಹಾಕಿ ಕಾಂಪೌಂಡ್ ಹಾಕ್ಕೊಳ್ತಾ ಇದ್ದಾರೆ ಅಷ್ಟೇ. ಆ ಕಾಂಪೌಂಡನ್ನು ನಿಲ್ಲಿಸೋಕ್ಕೆ ಸುಮ್ಮನೆ ಅಡ್ಡೆಪಡಿಸಿದ್ದಾರೆ. ಇನ್ನೇನು ಅಧಿಕಾರಿಗಳು ಯಾರು ನೀನು ಹಾಕ್ಕೋಬೇಡ, ಏನು ಅರ್ಜಿಗಳು ಕೊಟ್ಟಿದ್ರೆ ಎಲ್ಲ ಮಾಡಿದ್ದಾರೆ. ಅವ್ರು ಯಾರು ಬಂದು ಅಧಿಕಾರಿಗಳು ಯಾರಿಗೂ ದಾಖಲೆ ಇದೆ, ಪಕ್ಕ ದಾಖಲೆ, ಅವ್ರ ಜಮೀನು ಅವ್ರು ಹಾಕ್ಕೊಳ್ಳಿ ಅಂತ ಸುಮ್ಮನೆ ಇದ್ದಾರೆ. ಹಂಗೇನಿಲ್ಲ. ಅಧಿಕಾರಿಗಳು ನಮ್ಗೆ ಅವ್ರಿಗೆ ಹೇಳಿಲ್ಲ, ಪಾಪ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಹೇಳಿಲ್ಲ. ನಮ್ಮ ಇವರು CPI ಸಾಹೇಬರು, ನಮ್ಮ ಬಟ್ಲಲ್ಲಿ ಕಂಜಾರ್ಲಲ್ಲಿ ಬಿಟ್ಟು CPI ಸಾಹೇಬ್ ನಾರಾಯಣಸ್ವಾಮಿ ಸಾಹೇಬರು ಇದ್ದಾರೆ. ಅವ್ರು ಬಂದಿದ್ದರು, ಎಲ್ಲ ಎನ್ಕ್ವೈರಿ ಮಾಡಿ ನೀಟಾಗಿ ಅವರೇ ಕೇಸೆಲ್ಲ ಹಾಕ್ಸಿರೋದು. ಅವರು ಹೇಳಿದ್ದಾರೆ, ಇಲ್ಲಿ ಬನ್ನಿ, ನನ್ನ ಹತ್ರ ಬಣ್ಣ ಆಫೀಸಿಗೆ ಬನ್ನಿ, ನೀವು ದಾಖಲೆಗಳು ಎತ್ಕೊಂಡು ಬನ್ನಿ, ಅವರು ದಾಖಲೆಗಳು ಎತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಪೊಲೀಸು ಸಂದೀಪ್ ಅವರು ದಾಖಲೆಗಳು ಎತ್ಕೊಂಡು 9 ಗಂಟೆಗೆ ಅಲ್ಲಿದ್ದಾರೆ. ಇವ್ರು ಯಾರೂ ಹೋಗಿಲ್ಲ. ಇಲ್ಲಿ ಗ್ಯಾಂಗ್ ಕಟ್ಕೊಂಡು ಎಲ್ಲ ಸೇರಿಕೊಂಡು ಇಲ್ಲಿ ಕೂಶೆಗಳೆಲ್ಲ ಹೊಡೆದಾಕಿ ಅಲ್ಲಿ ಹೋಗಿದ್ದಾರೆ. ಆ ವಿಚಾರ ಸಾಹೇಬ್ರಿಗೆ ಗೊತ್ತಾಗಿದೆ, ಅಲ್ಲಿ ಉಗ್ದಿದ್ದಾರಪ್ಪ ಚೆನ್ನಾಗಿ.
ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ದೌರ್ಜನ್ಯ ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ, ಇದೇನು ತಮಾಷೆ ಮಾಡ್ತೀರಾ ಅಂತ ಸಾಹೇಬ್ರೆಲ್ಲ ಉಪ್ಪಾಕಿ ಕಾನೂನು ಚೌಕಟ್ಟಲ್ಲಿ ಮೊದಲೇ ಕೊಟ್ಟಿದ್ದೀವಿ. ಈಗ ಯಾಕಂದರೆ ನಿಮಗೂ ಎಲ್ಲ ಗೊತ್ತಿದೆ. ಲಾಸ್ಟ್ ಟೈಮು ನನ್ನ ಮೇಲೆ ಎಲ್ಲ ಗಡಿಪಾರು ಮಾಡಬೇಕು ಅಂತ ತಜ್ಞರು ಎಲ್ಲ ಮಾಡಿ ಪಿತೂರು ಮಾಡಿ ನನ್ನನ್ನೇ ಟೆಂಪೋ ಯಾರೋ ಆಂಧ್ರದವ ಅನಸ್ಪೆಟ್ಟವಾಗಿ ನಮ್ಮ ಬಾವಿ ಹತ್ರ ನಿಂತ್ಕೊಂಡಿದ್ರೆ ಟೆಂಪೋ ತಿರುಗು ವಾಸ್ತವಾಂಶ. ಅದ್ರ ಬಗ್ಗೆ ಇವ್ರು ಕ್ರಿಯೇಟ್ ಮಾಡಿಕೊಂಡು ಇಲ್ಲದೆ ಸಲಹೆ ಬೇರೆ ಥರ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಕೇಸ್ಗಳಾಗಿ ನನ್ನನ್ನು ಗಡಿಪಾರು ಮಾಡ್ಸೋಕ್ಕೆ ಎಲ್ಲ ತುಂಬ ಪ್ರಯತ್ನ ಪಟ್ಟರು. ಆದರೆ ಕಾನೂನು ಚೌಕಟ್ಟಲ್ಲಿ ನಾನು ಯಾರನ್ನೂ ಹೊಡೆದಿಲ್ಲ, ಯಾರನ್ನೂ ಮರ್ಡ್ರು ಮಾಡಿಲ್ಲ, ಏನು ಸರ್ ಯಾರನ್ನೂ ನಾನು ರೇಪು ಮಾಡಿಲ್ಲ, ಯಾವುದೇ ಅನಾಗತ ಘಟನೆಗಳಲ್ಲಿ ನಾನು ಯಾವುದೂ ಭಾಗಿಯಾಗಿಲ್ಲ. ಸುಮ್ಮನೆ ಇದು ರಾಜಕೀಯ ಪಿತೂರು ಮೇಲೆ ಮಾಡಿದ್ದಾರೆ. ಅದರಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು 7 ಜನನ ಗಡಿಪಾರು ಮಾಡೋಕ್ಕೆ ಇದು ಮಾಡಿದ್ರು. ಅದರಲ್ಲಿ ನಾನು ಇದ್ದೆ. ಈಗ ಅದೆಲ್ಲ ಎಲ್ಲರೂ ಮಾಡಿದ್ದಾರೆ. ನಾನು ಯಾವುದೂ ಅಂತ ತಪ್ಪು ಮಾಡಿಲ್ಲ. ಅದರಿಂದ ನಮ್ಮ ಸ್ಟಾಪ್ ಮಾಡಿಸಿದ್ದಾರೆ. ಈಗಲೂ ಕೂಡ ನಾನು ಹೇಳ್ತೀನಿ, ಯಾವುದೇ ಘಟನೆಯಲ್ಲಿ ನಾನು ತಪ್ಪು ಮಾಡಬೇಕು ಪ್ರಶ್ನೆ ಮಾಡ್ತೀನಿ. ತಪ್ಪನ್ನು ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತೀನಿ. ಯಾಕೆಂದರೆ ನಾನು ಜವಾಬ್ದಾರಿ, ನಾನೊಂದು ಸ್ಥಾನದಲ್ಲಿದ್ದೀನಿ. DSS ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಾರ್ಟಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಜನ ಬರ್ತಾರೆ, ನ್ಯಾಯ ಹೇಳ್ತೀವಿ, ನ್ಯಾಯ ಕೊಡಿಸ್ತೀವಿ. ಇದು ನಮ್ಮ ಬೈಕೆ ಇರುತ್ತೆ ಅಷ್ಟೇ. ತಪ್ಪಿದ್ರೆ ಏನು ಆ ಥರ ಏನಿಲ್ಲ. ಈಗ ಇತ್ತೀಚೆಗೆ ಈ ಘಟನೆ ಆದ ಮೇಲೆ ನಾವು ನಮ್ಮ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು SP ಸಾಹೇಬರಿದ್ದಾರಲ್ಲ, ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪಾಲನೆ ಪಡ್ತಾ ಇದ್ದಾರೆ. ಯಾರ ಮೇಲೂ ದೌರ್ಜನ್ಯ ನಡೀತಾ ಇಲ್ಲ, ಯಾರ ಮೇಲೇನೂ ಕೂಡ ಯಾವುದೇ ಥರದ ಹಿಂಸೆ ಬೇರೆ ಥರ ಏನೂ ಆಗ್ತಾ ಇಲ್ಲ. ಆದರೆ ಅದರಿಂದ ನಮಗೆ ಪೊಲೀಸ್ ಅಧಿಕಾರಿ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ನಮಗೆ ರಾಜಕೀಯ ಬಲನೂ ಇಲ್ಲ, ಹಣದ ಬಲ ಇಲ್ಲ, ಇನ್ನು ಬೇರೆ ಥರ ಬಲವೂ ನಮ್ಗೆ ಯಾವುದೂ ಇಲ್ಲ. ನಮಗೆ ರಕ್ಷಣೆ ಇರೋದು ಯಾರಂದರೆ ಪೊಲೀಸ್ ಅಧಿಕಾರಿಗಳು ತಪ್ಪರೆ ಯಾರು. ಅದಕ್ಕೆ ನಾವು ಪೊಲೀಸ್ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡೋಕ್ಕೆ ಹೋಗಲ್ಲ. ನೀವು ತಪ್ಪಿಸ್ರು ನೀವು ಸರಿ ಇಲ್ಲ ಅಂತ ಅವ್ರ ಹತ್ರ ಅನಿಸ್ಕೋಕ್ಕೆ ನಮಗೆ ಇಷ್ಟ ಇರೋದು. ಅದಕ್ಕೆ ನಾವು ಮಾಡುವುದೇ ಕಾನೂನಿನ ಮೇಲೆ ಗೌರವ ಇದೆ. ಸಾಗುವಳಿ ಚಂದ್ರಾಯಪ್ಪ ಬಿಣ್ಣು ದೊಡ್ಡ ಚೆನ್ನಪ್ಪ ಸೇಮಲಗುಟ್ಟ ಇವ್ರಿಗೆ ಗ್ರಾಂಟ್ ಆಗಿರೋದು 3 ಎಕರೆ 20 ಗುಂಟೆ. ಇದಕ್ಕೆ ಚಿಕ್ಕಬಂದಿ ಬಂದು ಪೂರ್ವಕ್ಕೆ ರೆಡ್ಡಪ್ಪನವ್ರದ್ದು, ಅವರ ಸ್ವಂತ ರಿಲೇಟಿವ್ ರೆಡ್ಡಪ್ಪ ಅವರು. ಪಶ್ಚಿಮಕ್ಕೆ ಊರು ಗುಟ್ಟೆ ಸರ್. ಪಶ್ಚಿಮಕ್ಕೆ, ಉತ್ತರಕ್ಕೆ ಉಳಿಕೆ ಜಮೀನು, ದಕ್ಷಿಣಕ್ಕೆ ಉಳಿಕೆ ಜಮೀನು. ಇದು ಅವರಿಗೆ ಗ್ರಾಂಟ್ ಆಗಿರೋದು. ಗ್ರಾಂಟ್ ಖಾತೆ ಪಾನಿ ಪ್ರೆಸೆಂಟ್ ಪಾನಿ. ಈಗ ಎಲ್ಲ ದಾಖಲೆಗಳು ಎಲ್ಲ ಕರೆಕ್ಟ್ ಆಗಿದೆ, ಯಾವುದೇ ತೊಂದರೆ ಏನಿಲ್ಲ. ಸುಮ್ಮನೆ ಕ್ರಿಕ್ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ ಅಷ್ಟೇ, ಏನು ಬೇರೆ ಏನಿಲ್ಲ. ಇಲ್ಲಿ ಯಾವ ಅಧಿಕಾರಿಗಳದ್ದು ತಪ್ಪಿಲ್ಲ. ಇವರು ಬೇಕಂತ ಅವ್ರ ಉದ್ದೇಶ ಏನಂದ್ರೆ ಅವ್ರ ಹತ್ರ ಇವರು ಸಂತೋಷಣ್ಣವ್ರು ಹೋಗಿ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಬೇಕಂತೆ. ಅವ್ರ ಹತ್ರ ಹೋಗಿಲ್ಲ, ಅವರು ನನ್ನ ಹತ್ರ ಬಂದಿದ್ದಾರೆ ಅಂತ ಒಂದು ದುರುದ್ದೇಶದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಈಗ ನಮ್ಮ ಹತ್ರ ಬಂದು ನಾವು ಮೀನು ಪಕ್ಕದಲ್ಲಿ ಕುಟ್ಟೆ ಇರ್ಬೋದು, ಇಲ್ಲಾಂದರೆ ಕೆರೆ ಇರ್ಬೋದು, ಹಿರಾಗ್ರ ಇರ್ಬೋದು, ಬೇರೆ ಏನೇ ಇರ್ಬೋದು, ಸರ್ಕಾರಿ ಜಮೀನು ಇದ್ದರೆ ಎಂಥವರಾದರೂ ಇರುವುದನ್ನು ಉಳುಮೆ ಮಾಡ್ಕೊಳ್ತಾರೆ. ಕರೆಕ್ಟು ಅವ್ರದ್ದೇ ನನಗೆ ಎಷ್ಟಾಗಿದೆ ಅಷ್ಟೇ ಮಾಡಬಾರ್ದು ಅಂತ ಏನೇ ಎಲ್ಲರೂ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಕೆಲವರೆಲ್ಲ ಕೆರೆಗಳೆಲ್ಲ ಇದು ಮಾಡಿಕೊಂಡು ಬೋರ್ಗಳು ಹಾಕಿ ಇದು ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾವತ್ತೂ ಯಾರನ್ನೂ ಕೇಳ್ತಾ ಇಲ್ಲವೆ. ರೈತರು ಪಾಪ ಅವ್ರ ಕಷ್ಟ, ರೈತರ ಕಷ್ಟ. ರೈತರು ಇಲ್ಲ ಅಂದರೆ ಈ ನಮ್ಮ ಭಾರತ ದೇಶದಲ್ಲಿ ಊಟನೇ ಸಿಗಲ್ಲ. ನಮಗೆ ಈ ದೇಶಕ್ಕೆ, ಭಾರತ ದೇಶಕ್ಕೆ ಬೆನ್ನೆಲುಬು ಯಾರು ಅಂದರೆ ರೈತರು ನಾವು ಕೋಆಪ್ರೇಟ್ ಮಾಡಬೇಕು. ನಾವೇನು ಸತ್ಯ ಹರಿಚಂದ್ರಲ್ಲ. ಜಮೀನು ನೀನು ಹಾಕ್ಕೊಂಡಿಲ್ಲ ಅಂತ ಹೇಳುವುದಕ್ಕೆ ಮುಂಚೆ ನಾವು ಅರ್ಥ ಮಾಡ್ಬೋದು, ನಾನು ಕರೆಕ್ಟಾಗಿದ್ದೀನಾ ಅಂತ. ನಂದು 176 ತಪ್ಪುಗಳು ಇಟ್ಕೊಂಡ್ಬಿಟ್ಟು ಬೇರೆಯವ್ರನ್ನ ಬೆಲೆ ತೋರಿಸಿದ್ರೆ ಅವ್ನು ಖಂಡಿಸ್ತಾನಲ್ಲ ಅಂತ. ಅದಕ್ಕೆ ರೈತರು ಎಲ್ಲರೂ ಪಾಪ ಉಳುಮೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನೀವು ಎಕರೆಗಳು ಏನು 4 ಎಕರೆ 5 ಎಕರೆ ನೀವು ಕಾಂಪೌಂಡ್ ಹಾಕ್ಕೊಂಡ್ಬಿಟ್ರೆ ಊರಲ್ಲಿ
ಇರುವುದಮ್ಮ ಯಾವ ಪ್ರಶ್ನೆ ಮಾಡಬಾರ್ದ? ಬಡ ಜಾತಿಯಲ್ಲಿ ಎಲ್ಲ ಬಡವರು ಇದ್ದಾರೆ, ಮನೆಗಳಿಲ್ಲ, ಅವ್ರು ಕೊಡಲಿ. ಸರ್ಕಾರ ಈಗ ಎಲ್ಲ ಬಿಟ್ಟಿದೆಯಲ್ಲ, ಅದೇ ಜಾಗನ ಕೊಡಿ. ನೀವ್ಯಾಕೆ ಕಾಂಪೌಂಡ್ ಹಾಕೊಂಡಿದ್ದೀರಾ? ಇದನ್ನು ಹೇಳ್ತಾ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಮುಖ್ಯವಾಗಿ ಗೊತ್ತಾದರೆ ಅವ್ರಿಗೆ ತೊಂದರೆ ಏನಾದರೂ ಆದರೆ ನಾವು ಕೇಳ್ತೀವಿ, ಯಾಕೆ ನೀವು ಮಾಡ್ತಾ ಇದ್ದೀರಾ ಅಂತ. ನಮ್ಗೆ ಆನ್ಸರ್ ಹೇಳಕ್ಕೆ ಬರಲ್ಲ. ಅವ್ರ ಹತ್ರ ಹೋಗದೆ ಬೇಕಾದರೆ ಲಾಸ್ಟ್ ಅವ್ರು ಬೇಕಾದರೆ ಇನ್ನೊಂದು ತಪ್ಪು ಮಾಡಿದ್ದಾರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ. ಸುಮಾರು 30 ವರ್ಷ ಹಿಂದೆ, 40 ವರ್ಷ, 35 ವರ್ಷ ಆಗಿರುತ್ತೆ. ಅವರ ಇಲ್ಲೇ ಇದ್ದಿತ್ತು ಶಟ್ರಾಯಪ್ಪಂದು, ಏನು ಸಂತೋಷ್ ಅವರ ತಂದೆ ಅಲ್ಲ, ಇಲ್ಲೇ ಇದ್ದಿತ್ತು. ಆ ಊರಿನಲ್ಲಿ ಈ ಧರ್ಮ ಇನ್ನೂ ಬೇರೆಯವರು ಅವ್ರ ತಂದೆಯವರು ಇದ್ದಾರೆ ದೊಡ್ಡವರು. ಅವ್ರ ಕಾಲದಲ್ಲಿ ಅವ್ರ ತಂದೆ ತಾಯಿ ಮೇಲೆ ಗಲಾಟೆ ಆಗುತ್ತೆ. ಚಂದ್ರಾಯಪ್ಪ ಅವ್ರ ಹೆಂಡತಿಯನ್ನು ಹಿಡಿದು ಎಳೆದಾಡಿ ಅವಮಾನ ಮಾಡಿ ಬೇರೆ ಥರ ಎಲ್ಲ ಅವ್ರಿಗೆ ಹಿಂಸೆ ಕೊಟ್ಟಿರ್ತಾರೆ. ಆವಾಗ ಅವ್ರಿಗೆ ಬೇಜಾರಾಗಿ ಯಾರೂ ನಮ್ಗೆ ಸಿಕ್ಕಿಲ್ಲ ಅಂತ ಈ ಊರು ಬಿಟ್ಟು ಹೊರಟೋಗಿರ್ತಾರೆ ಸರ್. ಅದ್ರ ಮುಂಚಿತವಾಗೇ ಗ್ರಾಂಟ್ ಆಗಿರುತ್ತೆ ಜಮೀನು. ಮತ್ತೆ ಅವರು ಹೊರಟೋಗಿ ದೊಡ್ಡಬಳ್ಳಾಪುರದಲ್ಲಿ ನೆನೆಸ್ಕೊಂಡು ಮಕ್ಕಳನ್ನ ದೊಡ್ಡವ್ರು ಮಾಡಿ ಮಗನ ಪೊಲೀಸ್ ಅಧಿಕಾರಿ ಆದಮೇಲೆ ಅವ್ರು ಬಂದು ನನ್ನ ಜಮೀನು ಎಲ್ಲಿದೆ ಅಂತ ಎಲ್ಲ ಇದು ಮಾಡಿ ಅವರು ಸುಮಾರು ವರ್ಷಗಳಿಂದ ಬಂದು ಅಲ್ಲೇ ಊರಿನಲ್ಲಿರೋರು ನಮ್ಮ ಬಾಮೈದ ಮತ್ತು ನಮ್ಮವ್ರಿಗೆ ಬೆಲೆ ಇಡಕ್ಕೆ ಕೇಳಿ ಅವರೇ ಬೆಲೆ ಇಡ್ತಾಯಿದ್ರು. ಅರ್ಧ ಅವರು ಎತ್ಕೊಂಡು ಹೋಗ್ತಾಯಿದ್ರು, ಇವ್ರು ಕೊಟ್ಟು ಹೋಗ್ತಾಯಿದ್ರು. ಯಾವತ್ತೂ ಪೆಂಡಿಂಗ್ ಏನು ಇಟ್ಟಿಲ್ಲ. ಏನು ಉಳುಮೆ ಮಾಡಿದ್ರೆ ಏನಿಲ್ಲ, ಉಳುಮೆ ಮಾಡ್ತಾನೇ ಇದೆ. ಇವ್ರೇನೇ ಎತ್ಕಟ್ಟೋದು. ಯಾಕಂದರೆ ಈಗ ಗೋಪಾಲಪ್ಪ ಅನ್ನೋರನ್ನ ಯಾಕೆ ಎತ್ಕಟ್ತಾ ಇದ್ದಾರೆ ಅಂದರೆ ಅಟ್ರಾಸಿಟಿ ಕೇಸ್ ಕೊಡ್ಬೋದು ಅಂತ. ಅಟ್ರಾಸಿಟಿ ಕೊಡ್ಸೋಕ್ಕೆ ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೇನು ಬೇರೆ ಏನಿಲ್ಲ. ಈಗ SC ಅಂದಮೇಲೆ ನಾವು SC, ಒಬ್ಬ ಹೆಣ್ಮಗು ತೊಂದರೆ ಅಂದರೆ ನಾವು ಮಾತಾಡಲ್ಲ ಅಂತಲ್ಲ. ಅಲ್ಲಿ ಗಲಾಟೆನೇ ಇಲ್ವಲ್ಲ. ಏನು ಸಂದೀಪ್ಗೂ ಸಂತೋಷ್ಗೂ ಯಾವತ್ತೂ ಮಾತು ಬೆಳೆದಿಲ್ಲ, ಏನಿಲ್ಲ. ಸಾಮರಸ್ಯಕ್ಕೆ ಮಾತಾಡ್ಕೊಂಡಿದ್ದಾರೆ. ಸಂತೋಷು ಅವರು ಕೂಸೆಗಳನ್ನ ಇವಾಗ ಇದು ಸರ್ವೆ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ ಹೇಳಿದಾಗ ಇವರು ಹೇಳಿದ್ದಾರೆ, ಇಲ್ಲ ನಾನು ಬಿಟ್ಟು ನೀನು 5 ಅಡಿ ಬಿಟ್ಟು ನಾನು ಜಮೀನು ಹಾಕ್ಕೊಳ್ತಾ ಇದ್ದೀನಪ್ಪ, ಹಂಗೇನಾದ್ರು ನೀವು ಸರ್ವೆ ಮಾಡಿದಾಗ ನನ್ನ ಇನ್ನೂ ಬಿಡಬೇಕಾದ್ರೂ ನನ್ನ ಜಮೀನಿಗೆ ಬಂದರೆ ನಾನು ಬಿಟ್ಬಿಡ್ತೀನಿ, ನಿನ್ನ ಜಮೀನು ಒಳಗೆ ಬಂದರೆ ನನಗೆ ಬಿಡಬೇಕಪ್ಪ ಅಂತ ಮಾತಾಡ್ಕೊಂಡು ಕೂಸೆಗಳನ್ನ ಹಾಕಿದ್ದಾರೆ. ಎಲ್ಲ ಮಾತಾಡ್ಕೊಂಡು ಮತ್ತೆ ಪ್ಲಾನ್ ಮಾಡಿ ಏನು ಇವರು ಯಾವುದೇ ಇದರಲ್ಲಿ ನಮಗೆ ಕೈ ಸಿಗ್ತಾ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಎಲ್ಲರೂ ಸೇರಿಸಿ 100 ಜನನ್ನ ಕುಡಿದು ಕೂಸೆಗಳು ಬಿಡಿಸಿದ್ದಾರೆ. ಎಲ್ರಿಗೂ ಕೂಸಿ ಇದು ಆಗಿರೋದು. ಈಗ ನಕ್ಕಾಸಲೆ ರೋಡು ಕೆರೆಯಿಂದ ಹಿಡಿದು ಲಾಸ್ಟ್ ಕಡಲಮಾರಿ ಮೇನ್ ರೋಡ್ಗೆ ನಕ್ಕಾಸು ರೋಡ್ ಬೇಕಷ್ಟೇ. ಈಗ ಚಂದ್ರಾಯಪ್ಪ ಜಮೀನು ಪಾಪ ಇದೆ, ಅದಕ್ಕೆ ತೊಂದರೆ ಏನಿಲ್ಲ. ಅದು ಕಾಂಪೌಂಡ್ ಹಾಕ್ಕೊಂಡು ಅವ್ರು ಉಳುಮೆ ಮಾಡ್ಕೊಡ್ತಾರೆ. ಎರಡನೇ ಮಾತು, ಈ ರೋಡ್ ಒಂದು ಆಗಿಬಿಟ್ರೆ ಏನು ತೊಂದರೆ ಸಮಸ್ಯೆನೇ ಇಲ್ಲ. ಈ ಸಂದೀಪ್ ಅನ್ನೋರು ಅನ್ನೆಸ್ಟಾಗಿ ತೀಟ್ಲೆ ಮಾಡ್ತಾ ಇದ್ದಾರೆ. ಧರ್ಮ ಅನ್ನೋರು ಸರ್ಕಾರಿ ಜಮೀನಿಗೆ ಏನು ಬೇಲಿ ಹಾಕ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ಜನರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಮತ್ತು ಮರಗಳು ಕಡಿಯುವುದು, ಇವರು ಗ್ಯಾಂಗ್ ಇದೆ, ಒಂದು ಗ್ಯಾಂಗ್. ಇವರೆಲ್ಲ ನೈಟೇ ಕಟ್ ಮಾಡ್ತಾರೆ. ನೈಟೇ ಲಾರಿಗಳಲ್ಲಿ ಲೋಡ್ ಮಾಡಿಬಿಟ್ಟು ಮಾರಕ್ಕೆ ಕಳ್ತಾರೆ, ದುಡ್ಡು ಹಂಚ್ಕೊಡೋದು ಈ ಕೆಲಸ ಮಾಡ್ತಾರೆ. ಅದ್ರ ಮೇಲೆ ಎಲ್ಲ ಅಫೇರ್ ಆಗಿದೆ. ಮತ್ತೆ ರಿಪೀಟ್ ಮಾಡೋದು ಇದೆಲ್ಲ ಆಗಬಾರ್ದು. ನಾನು ಪೊಲೀಸ್ ಇವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯಾಂಶನ ತೋರಿಸ್ತಾ ಇದ್ದಾರೆ. ಅದೇನಂತ ಗೊತ್ತಾಗ್ತದೆ. ಯಾಕಂದರೆ ಹಿಂದೆ 1 ವರ್ಷ ಹಿಂದೆ ಇದೇ ಸೇಮ್ ಅಲ್ಲೇ ಪ್ಲೇಸಲ್ಲೇ ಕಡ್ದಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದೆ, ಎಲ್ಲ ಇದು ಮಾಡಿದೆ. ಆವಾಗ ವರ್ಷ ಆಗಿದೆ. ಕಡ್ದಿರುವ ಒಂದು ಲೋಡು ಏನು ಸೌದೆ ಅಲ್ಲೇ ಇದೆ, ಈಗಲೂ ಅಲ್ಲೇ ಇದೆ, ಮುಟ್ಟಿಲ್ಲ ಯಾರು. ಈಗ ಅಲ್ಲೇ ಇದ್ದರೂ ಕೂಡ ಮತ್ತೆ ಇದು ರಿಪೀಟ್ ಮಾಡಿ 2 ಲೋಡ್ ಕಡಿದು ಮಾರಾಕಿದ್ದಾರೆ. ಈಗ ಪ್ರಶ್ನೆ ಮಾಡಿದ್ರೆ 1 ಲೋಡ್ ನಾವೇ ಹಿಡ್ಕೊಟ್ಟು 2 ಗಂಟೆ ಹಿಡ್ಕೊಟ್ಟಿದ್ದಾರೆ. ಮತ್ತು ಈಗ ಇರುವುದು ಲೋಡ್ ನಿನ್ನೆ ಎತ್ಕೊಂಡು ಹೋಗಿದ್ದಾರೆ, ಕೇಸ್ ಆಗಿದೆ ಅಂತ ಹೋಗಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಯ್ತಂತ ಅದು ವಿಡಿಯೋ ಮಾಡಿದ್ವಿ. ಆದರೆ ಏನು ಯಾರು ತಪ್ಪು ಮಾಡಿದಾರೋ ಅವ್ರನ್ನೂ ಬಂಧಿಸಲಿಲ್ಲ. FIR ಅಲ್ಲೇ ಕೊಟ್ಟಿದ್ದಾರೆ ಅವರು, ಇವ್ರನ್ನ ಬಂಧಿಸಿಲ್ಲ ಅಂತ. ಈಗ ಇವ್ರು ಫೈನ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಫೈನ್ ಹಾಕ್ತಾರೆ, ಮತ್ತೆ ಕಡಿತಾರೆ, 2 ಲೋಡ್ ಮಾರಾಕ್ಬಿಡ್ತಾರೆ. ಹಿಂಗೊಂದು ಲೋಡ್ ಸಿಕ್ಬಿಟ್ರೆ ಅದಕ್ಕೆ ಫೈನ್ ಹಾಕ್ತಾರೆ. ಇವರು ಶಾಮಿಲ್ ಆಗ್ತಾ ಇದ್ದಾರೆ. ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಶಾಮಿಲ್ ಆಗ್ತಾರೆ. ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ರೆ ಆ ಕೇಸೇ ಮಾಡೋದು.
ನಾವು ಸೀರಿಯಸ್ ಆಗಿ ತಗೊಂಡು ನಾವು ತಿರುಗಾಡಿ ಏನು ಮಾಡಿದ್ದೀರಾ ಏನಂತ ಎಲ್ಲ ಆರ್ಟಿಯಲ್ಲಿ ತಗೊಂಡು ನಾವು ಡಾಕ್ಯುಮೆಂಟ್ಸ್ ತಗೊಂಡು ಇದ್ರ ಬಗ್ಗೆ ಅಲ್ಲ. ನಾವು ಸರ್ಕಾರಿ ಜಮೀನು ಉಳಿಸ್ಬೇಕು ಅಂತ, ಈ ಪರಿಸರ ಏನಿದೆ ಪ್ರಕೃತಿ ಮರಗಳು ಕಡಿಬಾರ್ದು ಅಂತ ಉದ್ದೇಶ ಇದೆಲ್ಲ ಆಗ್ತಾ ಇದೆ. ಇದಕ್ಕೆ ನಮಗೆ ಕೋಪ್ರೇಟ್ ಮಾಡಿದ್ರೆ ಸಾಕು ಎಲ್ರಿಗೂ. ಇದು ನಮಗಂತಲ್ಲ, ಎಲ್ರಿಗೂ ಊರಿನವರು ಎಲ್ರಿಗೂ ಯಾವ ಊರಲ್ಲಿ ಏನು ಸರ್ಕಾರಿ ಜಮೀನು ಇರ್ಬೋದು, ಮರಗಳಿರ್ಬೋದು, ಏನೇ ಇರ್ಬೋದು, ಅದು ಊರಿಗೆ ಅನುಕೂಲ ಆಗಬೇಕು. ಆದರೆ ದುರುದ್ದೇಶದಿಂದ ಒಬ್ಬರು ಇದನ್ನು ಯೂಸ್ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ತಾರೆ. ನೋಡಿ ಇದು ಸರಿ ಇಲ್ಲ. ಇದನ್ನೇ ನಾನು ತಪ್ಪು ಅಂತ ನಾನು ಮಾತಾಡ್ತೀನಿ. ಅದಕ್ಕೆ ನಾನು ಕೆಟ್ಟವು ಅಷ್ಟೇ. ನಾನೇನು ಯಾರ ಹತ್ರ ಹೋಗಿ ಕೈ ಚಾಸಿ ಏನು ಕೇಳ್ಕೊಳ್ಳಲ್ಲ, ಯಾರ ಹತ್ರ ಹೋಗಿ ನನ್ನ ಮನೇಲಿ ಹತ್ರ ಎಲ್ಲ ಏನು ನನಗೆ ಬೇಡ್ಕೊಳ್ಳಲ್ಲ, ಏನಿಲ್ಲ. ನ್ಯಾಯ ಮಾತಾಡಿದ್ರೆ ಕೆಟ್ಟವು. ಹಿಂಗಾಗಿದೆ. ದಯವಿಟ್ಟು ನ್ಯಾಯ ಕೊಡಿಸ್ರಿ. ಯಾರೇ ಜಾತಿ ಇರ್ಬೋದು, ಚಂದ್ರಾಯಪ್ಪ ಅವ್ರಿಗೆ ಅವ್ರ ಜಮೀನು ಅವ್ರು ಉಳುಮೆ ಮಾಡಿಕೊಂಡು ಕಾಂಪೌಂಡ್ ಹಾಕಿ ನ್ಯಾಯ ಕೊಡಿಸ್ಲಿ ಸಾಕು. ಅದರಲ್ಲಿ ಅಧಿಕಾರಿಗಳು ಯಾವುದೇ ತಪ್ಪು ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿಲ್ಲ. ಹಿಂಗಿದೆ. ಈಗ ಎಲ್ಲ ನ್ಯಾಯ ಸಿಗ್ತಾ ಇದೆ, ಎರಡನೇ ಮಾತಿಲ್ಲ. ಅದಕ್ಕೆ ನಾವು ಇಷ್ಟ ತನಕ ಕಾಯ್ದದ್ದು ಕೂಡ ಏನು ನಾವು ಕ್ರಿಯೇಟ್ ಮಾಡಿ ಮಾತಾಡಬಾರ್ದು ಏನು ಅಂತ ದಾಖಲೆ ಸಮೇತ ತೋರಿಸ್ಬೇಕು ಜನರಿಗೆ ಅಂತ. ಈ ಥರ ಇದೆ. ಇದು ನೋಡಿ ಸರ್, ಇನ್ನೊಂದು